ಹಾಯ್ ರೀ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮಾಗದೀವಿ, ನೀವು ಆರಾಮಾಗದಿರಿ ಅಂತ ನಾವು ಅಂದ್ಕೊಂಡಿವ್ರಿ. ನೋಡಿರಿ, ಇಲ್ಲೇ ದೀಪಾವಳಿ ಮರುದಿನ ಪಾಡ್ಯರಿ. ಹಾಗಾಗಿ ಇಲ್ಲಿ ಈ ಸೈಡ್ ಪ್ರತಿ ಹಳ್ಳಿಯಾಗೂ ಈ ಥರ ಸಗಣಿಲೆ ಪಂಚಪಾಂಡವ್ರನ್ನ ಈ ರೀತಿ ಮಾಡಿ ಅವರಿಗೆ ಅರಿಶಿನ ಕುಂಕುಮ ಹೂವು ಹಾಗೆ ಈ ಥರ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಮತ್ತು ನೋಡ್ರಿ, ನಿಜವಾಗಿ ಈ ಪಂಚಪಾಂಡವರಿಗೆ ಹೊನ್ನಾಂಬರಿ ಹೂವು ಉತ್ತರಾಣಿ ಕಡ್ಡಿ ಇಡ್ತಾರೆ. ಬಟ್ ನಮಗೆ ಈ ಸೈಡ್ ಹಳ್ಳಿಯಾಗ ನಮಗಂತೂ ಹೊನ್ನಾಂಬರಿ ಹೂವು ಸಿಗಲಿಲ್ಲ ರೀ. ಆ ಕಾರಣಕ್ಕೆ ಮನೆಯಾಗಿರೋ ದಾಸವಾಳ ಹೂವನ್ನು ಇಟ್ಟು ಪೂಜೆ ಮಾಡಿದರು. ಮತ್ತು ನೋಡ್ರಿ, ಬಾಗಿಲಿಗೆ ಈ ಥರ ಹೆಬ್ಬೇವಿನ ಎಲೆ ಇಟ್ಟು ಕೂಡ ಪೂಜೆ ಮಾಡೋ ಸಂಸ್ಕೃತಿ ಐತ್ರಿ. ಹಂಗೆ ನೋಡ್ರಿ, ನಾವು ಈ ಥರ ಸಿಂಪಲ್ಲಾಗಿ ಸಾರಿ ಉತ್ತೀವಿ. ನಾನು ನಮ್ಮ ಸೌಮ್ಯ ನಮ್ಮ ಮನೆಯಾಗ ಎಲ್ಲರೂ ಉತ್ತೀವಿ. ನಾವು ಹೊಲ್ದಾಗ ಯಾವ ರೀತಿ ಪೂಜೆ ಮಾಡ್ತೀವಿ, ಯಾವ ರೀತಿ ಉಡಿ ತುಂಬ್ತೀವಿ ಎಲ್ಲರೂ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀವಿ ರೀ. ನೋಡ್ರಿ, ನಾವು ಹೊಲದಾಗ ಫಸ್ಟ್ ಟೈಮ್ ಕಬ್ಬು ಹಾಕಿವ್ರಿ. ಹಾಗಾಗಿ ದೀಪಾವಳಿ ಮರುದಿನ ಪಾಡ್ಯ ಇರುತ್ತಲ್ಲ, ಅವಾಗ ಕಬ್ಬಿಗೆ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತಾರೆ. ಹಾಗಾಗಿ ನಾವು ಎಲ್ಲರೂ ಮನೆಯವರು ಫ್ಯಾಮಿಲಿ ಎಲ್ಲ ಸೇರ್ಕೊಂಡ್ರಿ ಕಬ್ಬಿಗೆ ಲಕ್ಷ್ಮೀ ಪೂಜೆ ಮಾಡೋಕೆ ಹೊಂಟೀವಿ. ನೋಡ್ರಿ, ಇವರೆಲ್ಲ ನಮ್ಮ ಅಣ್ಣರು, ನಮ್ಮ ಅಕ್ಕರು, ನಮ್ಮ ವೈನಿಯರು ಎಲ್ಲರೂ ಅದಾರಿ. ನಾವು ಹೊಂಟೀವಿ ರೀ. ನಮ್ಮ ಅಕ್ಕ ತಲೆ ಮ್ಯಾಗ ಬುತ್ತಿ ಇಟ್ಕೊಂಬರಕತ್ತಾಳ ನೋಡ್ರಿ. ನೋಡ್ರಿ, ನಾವು ದಾರ್ಯಾಗ ಹೋಗ್ಬೇಕಾದ್ರೆ ಇಷ್ಟು ದೊಡ್ಡ ಜೇನು ಸಿಕ್ತು ರೀ ನೋಡೋಕೆ. ನಮಗಂತೂ ನೋಡಿ ತುಂಬ ಖುಷಿ ಆಯ್ತು ರೀ. ಅಪ್ಪ ನೋಡ್ರಿ, ಎಷ್ಟು ಬಿಸಿಲೈತಿ. ಎಲ್ಲರೂ ಅಲ್ಲಿ ಹೊಂಟಾರ, ನಾವು ಮಾತ್ರ ಇಬ್ಬರು ಇಲ್ಲದೀವಿ. ನೋಡ್ರಿ, ನಾನು ಸೌಮ್ಯ ಹಿಂದೆ ಉಳ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊತ ಹೊಂಟುಬಿಟ್ಟಿದ್ದೀರಿ. ಆಮೇಲೆ ನಮ್ಮ ದಯಾನಂದ ಸಿಕ್ಕ ಅವನ ಕೈಯಾಗ ಫೋನ್ ಕೊಟ್ಟಿರಿ, ಒಂದು ಸ್ವಲ್ಪ ವೀಡಿಯೋ ಮಾಡೋ ನಡ್ಕೊತ ಹೋಗೋದು ಅಂಥೇಳಿ. ಇಲ್ಲಂತೂ ತುಂಬ ಹುಲ್ಲಿತ್ತು ರೀ, ಹೊಂಟಿದ್ವಿ. ಆಮೇಲೆ ನಾವು ಫೈನಲಿ ಹೊಲಕ್ಕೆ ಬಂದು ಮುಟ್ಟಿದ್ವಿ. ಆಲ್ಮೋಸ್ಟ್ ನಮ್ಮ ಅಕ್ಕವರು, ನಮ್ಮ ಅಣ್ಣವರು ಎಲ್ಲರೂ ಬಂದು ಮೊದಲ ಹೊಲದಾಗಿದ್ದಿದ್ರಿ. ಹಾಗಾಗಿ ಲಕ್ಷ್ಮವ್ಗ ಇಲ್ಲೇ ಮಾಡ್ಬೇಕಂತೇಳಿ ಎಲ್ಲ ಕ್ಲೀನ್ ಮಾಡಕತ್ತಾರೆ. ಹಂಗೆ ನಾನು ನಮ್ಮ ಸಮಯ ಕೂತ್ಕೊಂಡು ಸ್ವಲ್ಪ ರೀಲ್ಸ್ ಮಾಡಕತ್ತೀನಿ ನೋಡ್ರಿ. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ನೋಡ್ರಿ, ಹಂಗೆ ಪೂಜೆ ಮಾಡಬೇಕಲ್ಲ, ಲಕ್ಷ್ಮೀ ಪೂಜೆ. ಹಾಗಾಗಿ ಕಬ್ಬಿಗೆ ಸೀರೆ ಉಡ್ಸಕತ್ತಳ್ರಿ ನಮ್ಮಕ್ಕ. ಹಾಗಾಗಿ ಇಲ್ಲಿ ಎಲ್ರಿಗೂ ಕಂಕಣ ಕಟ್ಕೊಳ್ಳೋಕ್ಕೂ ಹೇಳಿದರು. ಹಂಗೆ ಒಬ್ರಿಗೊಬ್ರು ಕಂಕಣ ಕಟ್ಟೋಕ್ಕೂ ಶುರು ಮಾಡಿದರು. ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ಮುತ್ತೈದೆ ಸಾಮಾನು ಬೇಕ್ರಿ. ಹಾಗಾಗಿ ಇಲ್ಲಿ ಮುತ್ತೈದೆ ಸಾಮಾನು ರೆಡಿ ಮಾಡ್ಯಾರ. ಮತ್ತು ಇಲ್ಲಿ ನೋಡ್ರಿ, ನಮ್ಮ ಸೌಮ್ಯನೂ ನಮ್ಮ ಅಕ್ಕಾಗ ಇಲ್ಲೇ ಕಂಕಣ ಕಟ್ಟಾಕತ್ತಾರಿ. ಹಂಗೆ ಎಲ್ಲರೂ ಕುಂತಾರೆ ನೋಡ್ರಿ. ಫುಲ್ ಬಿಸಿಲಿತ್ತು ರೀ. ಹಂಗೆ ಇಲ್ಲಿ ನಮ್ಮ ಅಕ್ಕ ಹಾಗೆ ದೇವರಿಗೆ ನೋಡ್ರಿ ಬತ್ತಿ ಹಚ್ಚೋದು, ಕುಂಕುಮ ಹಚ್ಚೋದು, ಹಾಗೆ ಎಡಿನೂ ಮಾಡಿ ಇಟ್ಟಿದ್ರು ಎಲ್ಲ. ಆಮೇಲೆ ಇನ್ನೇನು ಬಡ ಪೂಜೆ ಮಾಡ್ಕೊಂಡು ಹೋಗ್ಬೇಕಂಥೇಳಿ. ಮತ್ತು ಇಲ್ಲಿ ನೋಡ್ರಿ, ನಮ್ಮ ಅಕ್ಕನೂ ಊದಿನ ಕಡೀಲಿ ಲಕ್ಷ್ಮವ್ಗ ಪೂಜೆ ಮಾಡಾಕತ್ತಾಳ್ರಿ. ಪೂಜೆ ಮಾಡಿದ ತಕ್ಷಣ ಇನ್ನು ಮುತ್ತೈದರನ್ನ ಕುಂದ್ರಿಸಿ ಉಡಿ ತುಂಬ್ತಾರೆ. ಪೂಜೆ ಆಗಿಂದ ನೋಡ್ರಿ, ನಮ್ಮಪ್ಪ ಅಂತೂ ಅಲ್ಲೇ ಕುಂತಿದ್ದೆ. ಯಾಕಂದ್ರೆ ಊದಿನ ಕಡ್ಡಿ ಚುಚ್ಚಿದ್ವಿ ಅಲ್ರಿ, ಗಾಳಿ ಬೇರೆ ಸಿಕ್ಕಾಪಟ್ಟೆ ಇತ್ತು. ಆ ಕಾರಣಕ್ಕೆ ಗಿಡಿ ಎಲ್ಲರೂ ಹಾರಿತು ಅನ್ನೋ ಕಾರಣಕ್ಕೆ ನಮ್ಮಪ್ಪ ಅಲ್ಲೇ ಕುಂತು ಬಿಟ್ಟಿದ್ರಿ. ಇಲ್ಲೇ ಕುಂದೂರಂತೆ ನಮ್ಮಕ್ಕ ಹೇಳಿದಕ್ಕೆ. ಮತ್ತು ಹಂಗೆ ನೋಡ್ರಿ, ಇಲ್ಲಿ ಹಂಗೆ ಎಲ್ಲರನ್ನೂ ಕುಂದ್ರಿಸಿ ದಂಡಿ ಕಟ್ಟಕತ್ತರಿ. ಯಾಕಂದ್ರೆ ಮುತ್ತೈದರಿಗೆ ಕಬ್ಬಿಗೆ ಪೂಜೆ ಮಾಡುವಾಗ 5 ಜನ ಮುತ್ತೈದರ್ನಂತ ಕುಂದ್ರಿಸ್ತಾರೆ. ಹಂಗತೆ ಮುತ್ತೈದರನ್ನ ಕುಂದ್ರಿಸುವಾಗ ಈ ರೀತಿ ದಂಡಿ ಕಟ್ತಾರೆ. ಆಮೇಲೆ ದಂಡಿ ಕಟ್ಟಿಂದ ಏನಾಯ್ತು ನೋಡ್ರಿ, ಪ್ರತಿಯೊಬ್ಬರಿಗೂ 5 ರೀತಿಯ ಉಡಿ ಸಾಮಾನು ತುಂಬ್ತಾರೆ. ಇಲ್ಲಿ ನೋಡ್ರಿ, ನಮ್ಮ ಅಕ್ಕ ಉಡಿ ಸಾಮಾನು ತುಂಬಾಕತ್ತಾಳ್ರಿ. ಅಲ್ಲಂತೂ ಉಡಿ ತುಂಬುವಾಗ ನಿಜವಾಗಿ ಸರಿಯಾದ ಜಾಗ ಇರಲಿಲ್ಲ ರೀ. ಒಬ್ಬರು ನಿಂತ್ರು ಇನ್ನೊಬ್ರಿಗೆ ನಿಂದ್ರಕ್ಕಿರಲಿಲ್ಲ. ಹಾಗಾಗಿ ಅದ್ರಾಗ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಅಕ್ಕ ಎಲ್ರಿಗೂ ಉಡಿ ತುಂಬಿ ಆರತಿ ಬೆಳಗಕತ್ತಾಳ್ರಿ. ನೋಡ್ರಿ ನೀವು ನೋಡ್ರಿ, ಆರತಿ ಬೆಳಿಗ್ಗೆ ಆಗಿಂದ ಎಲ್ರಿಗೂ ಸೀದಾ ಊಟಕ್ಕೆ ರೀ. ನಾವಂತೂ ಬೆಳಗ್ಗಿಂದ ಏನೂ ತಿಂದಿದ್ದೇ ಇಲ್ಲರಿ. ಹಾಗಾಗಿ ಜೋರು ಹಸುವಾಗಿತ್ತು. ಹಾಗಾಗಿ ಎಲ್ಲರೂ ಊಟ ಮಾಡಿ ಆಮೇಲೆ ಕೈಯಾಗ ಒಂದೊಂದು ಬ್ಲೌಸ್ ಪೀಸ್ ಕೊಡ್ತಾರೆ. ಕಬ್ಬಿಗೆ ಲಕ್ಷ್ಮಿ ಮಾಡಿಂದ ಎಲ್ರಿಗೂ ಉಡಿ ತುಂಬಿ ಈ ಥರ ಆಮೇಲೆ ಊಟ ಆತ್ರಿ. ಊಟದಿಂದ ಈಗಂತೂ ನೋಡ್ರಿ ಮಳೆ ಬರಕತ್ತೈತಿ ಫುಲ್ಲು. ನಾವಂತೂ ಮಳೆಗೆ ಕುಂತೀವಿ. ಇನ್ನು ಮನೆಗೆ ಹೆಂಗೆ ಹೋಗ್ಬೇಕು ಅನ್ನೋದ ನಮಗೆ ಗೊತ್ತಿಲ್ಲ ರೀ. ನೋಡ್ರಿ
ಮಳೆ ಬರಕತ್ತು ಹಾಗಾಗಿ ಎಲ್ಲ ಕಟ್ಟಕ್ಕೆ ನಿಂತುಬಿಟ್ರಿ. ಎಲ್ಲ ನಿಂತ ತಕ್ಷಣ ಎಲ್ಲರೂ ಬೇಗ ಬೇಗ ಬಂದುಬಿಟ್ರಿ. ನಾವು ಬಂದುಬಿಟ್ವಿ ನೋಡ್ರಿ. ಕಬ್ಬಿಗೆ ಲಕ್ಷ್ಮೀ ಪೂಜೆ ಮಾಡಿಕೊಂಡು ನಾವೆಲ್ಲ ಊಟ ಮಾಡಿ ಇವಾಗ ನಾವು ಮನೆ ಕಡೆ ಹೊಂಟೀವ್ರಿ. ಇಲ್ಲಿಗೆ ಈ ನಮ್ಮ ಲಾಗ್ನ ಎಂಡ್ ಮಾಡ್ತೀವಿ. ಯಾರ್ಯಾರು ಹೊಸಬ್ರು ನಮ್ಮ ಚಾನಲ್ ನೋಡಕತ್ತೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.